ಕಲಪಣ್ಣರ, ಈಗ ನೀವು ಹೇಳಿದ ಹುಡುಗಿ ವಯಸ್ಸು, ಡಿಸೈನು, ಬಣ್ಣ, ಕಳೆ ಪಳೆ ಎಲ್ಲ ಏನ್ ಕೇಳಿದ್ರಲ್ಲ, ಅಂತ ಹುಡುಗಿನ ತಗೊಂಬಂದು ನಿನಗೆ ಮದುವೆ ಮಾಡಿಸ್ಬೇಕಾದ್ರೆ ನೀನು ಒಟ್ಟ ಏನಿಲ್ಲ ಅಂದ್ರೆ ಒಟ್ಟು 2.5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದ ನೋಡು. 2.5 ಲಕ್ಷ? ನೀನ್ ಅವ್ರ ಕಡೆಯಿಂದ ವರದಕ್ಷಿಣೆ ತಗೊಳ್ಳೋದಾದ್ರೆ ನೀನೇನು 21 ವರ್ಷದ ಹುಡುಗ, ಭಾರಿ ನೌಕರಿ ಆಗಿದ್ದೀನಿ ತಿಳ್ಕೊಂಡಿದ್ಯೇನ? ಹೋಗ ಕೆಟ್ಟ ಮುಸುಡಿಯಾರೆ ನೋಡ. ಅಂತ ಹುಡುಗಿರನ್ನ ನೀನ್ ಮದುವೆ ಆಗ್ಬೇಕು ಅಂದ್ರೆ ಹುಡುಗಿ ಹೆಸರಿಗೆ ನೀನೇ 1,25,000 ರೂಪಾಯಿ ಡಿಪಾಸಿಟ್ ಇಡಬೇಕು. ತಂದೆ ಹೆಸರಿನಲ್ಲಿ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾದ ಯೂನಿಟ್ ತಗೋಬೇಕು. ಆ ಹುಡುಗಿ ತಾಯಿ ಹೆಸರಿನಲ್ಲಿ 50,000 ರೂಪಾಯಿ ಇಂದಿರಾ ವಿಕಾಸ್ ಪತ್ರ ತಗೋಬೇಕು. ಮತ್ತೆ ಆ ಹುಡುಗಿಗೆ ನಿನ್ನಿಂದ ಹುಟ್ಟತಕ್ಕಂತ ಮಗುವಿಗೆ ಮದುವೆಗೆ ಮುಂಚೆನೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿ 10,000 ರೂಪಾಯಿ ಠೇವಣಿ ಇಡಬೇಕು. ಅಂದ್ರೆ ಆಕಿ ಮದುವೆ ವಯಸ್ಸಿಗೆ ಬರೋ ಹೊತ್ತಿಗೆ, ಅದು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ, ಅದು 1 ಲಕ್ಷ ರೂಪಾಯಿ ಆಗಿರ್ತದೆ. ಇಷ್ಟು ಉಪಕಾರ ನೀನು ಮಾಡೋದಾದ್ರೆ ಅಂತ ಹುಡುಗಿರನ್ನ ತಗೊಂಬಂದು ನಿನಗೆ ಮದುವೆ ಮಾಡಿಸ್ಬೋದು. ಮಗ ನೀನ್ ಹೇಳದ ಕೇಳ. 6 ಮದ್ವೆಯಾಗಿ ಗಂಡ ಸತ್ತವ್ರೇನಿರ್ತಾರಲ್ಲ ದಿವಾಳಿ ಎದ್ದು, ಅಂತವ್ರನ್ನ ಬೇಕಾದ್ರೆ ಹೇಳು, ಮದ್ವೆ ಮಾಡಿಸ್ತೀನಿ. ವರದಕ್ಷಿಣೆ ಕೊಟ್ಟು ಸಣ್ಣ ಹುಡುಗಿ ನಿನ್ ಮದ್ವೆ ಆಗ್ಬೇಕಾ? ಮಗ ನಿನ್ ಮೇಲೆ ಗ್ಯಾರಂಟಿ ಇಲ್ಲ. ನೀ ಹೆಂಗಿದ್ ಗೊತ್ತಾನೆ ಮಗನ, ಕೂತ್ಕಿತ್ತಿ ಹೆಣ ಇದ್ದಂಗಿದ್ವಿ. ಹೋಗಲೇ ಮಗ, ಒಂದು 25,000 ರೂಪಾಯಿ ಅಡ್ವಾನ್ಸ್ ಕೊಟ್ಟೋಗು, ವಿಚಾರ ಮಾಡ್ತೀನಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಸರ್ ನಾನು ಸರ್ ಡ್ರಿಲ್ ಮೇಸ್ಟ್ರ್ ಮಗಳು. ನಾನೆಲ್ಲೋ ಡ್ಯಾನ್ಸ್ ಮೇಸ್ಟ್ರ್ ಮಗಳು ಅಂತಿದ್ದೆ. ಓಹೋ, ನೀನಲ್ವಾ? ನೆನಪಿಗೆ ಬಂತು ನೋಡು, ಸೋನಾ. ನಿನ್ ಹೆಸರು ನನಗೆ ಗೊತ್ತಿಲ್ಲೇನೆ. ಸತ್ಯ, ಈಗ್ಲಾದ್ರೂ ನಿಮಗ್ ನೆನಪಿಗೆ ಬಂತಲ್ಲ ನನ್ನ ಹೆಸರು. ಏನ್ ಮಾಡೋದು ಹೇಳು ಸೋನಿಯಾ, ದಿನಕ್ಕೆ 100 ಹೆಣ್ಣುಗಳ ಹತ್ರ ಮಾತಾಡಿ ಈಗ ನನ್ನ ಹೆಂಡತಿ ಪೇಸ್ ಕೊಟ್ಟು ನೋಡೋ ಸಹಿತ ಮರ್ತು ಹೋಗ್ಬಿಟ್ಟದೆ. ಅಂದ್ರೆ ನಿಮ್ ಮ್ಯಾರೇಜ್ ಮ್ಯಾಚಿಂಗ್ ಸೆಂಟರ್ ಅಷ್ಟು ಜೋರಾಗಿ ನಡೀತಾ ಇದೆಯಾ? ಅಯ್ಯೋ, ದೊಡ್ಡ ಕತಿ ಆಗಿಬಿಟ್ಟದ. ಪಂಜಾಬ್ನಾಗ ಒಂದ್ರಾಗಿಲ್ಲ ನೋಡು, ಬಾಕಿ ಎಲ್ಲಾ ಕಡೆ ಇದಾವೆ. ಆದ್ರೆ ಹೆಸರು ಬಾಯಿಸ್ಗೆನ ಬಡಿಯ ಏನಾಗಿದೆ ಗೊತ್ತೇನದು? ಆಲ್ ಇಂಡಿಯಾದಲ್ಲಿ ಒಟ್ಟು 96 ಬ್ರಾಂಚ್ಗಳಾಗಿಬಿಟ್ಟು ಶಿವ ತಡ್ಕೊಳಕ್ ಆಗ್ತಾ ಇಲ್ಲ. ಕಡೆಗೆ ಕೆಲವರು ಉಳಿದ 4 ನಮಗ್ ಕೊಡ್ರಿ, ನಿಮ್ ಹೆಸರಲ್ಲಿ ನಾವೇ ನಡೆಸ್ತೀವಿ ಅಂತಂದ್ರು. ಗುಜರಾತ್ ನಿಂದ ಆಲ್ ಇಂಡಿಯಾ ಅತ್ತಿಯರ ಸಂಘ, ಬೊಂಬಾಯಿ ಭಗಿನಿಯರ ಸಮಾಜ, ತಮಿಳ್ನಾಡಿನಿಂದ ನಮ್ಮ ಜಯಲಲಿತಾ ಕಡೆಯವರು ರೆಕಮೆಂಡ್ ಮಾಡಿದ್ರು. ಎಂತದೋ ಕನ್ನಿ ಪೆಣ್ಗಳ ಸಂಗಮ್ ಅಂತ ಕೇಳಿದ್ರು. ಈಗ ಬೆಂಗಳೂರಿನಿಂದ ನಮ್ಮ ಜಯಪ್ರದಾ ಅವರು ಹೇಳ್ ಕಳಿಸಿದ್ದಾರೆ, ಬೆಂಗಳೂರು ಬ್ರಾಂಚ್ ನಮಗೆ ಬಿಟ್ಕೊಟ್ಬಿಡ್ರಿ, ವರ್ಷಕ್ಕೆ 1 ಲಕ್ಷ ರೂಪಾಯಿ ರಾಯಲ್ಟಿ ಕೊಡ್ತೀನಿ, ನಿಮ್ ಮದ್ವೆ ಸಂಘನ ಅಂತ ಕೇಳಿದ್ರು. ಅಂದ್ರೆ ಜಯಪ್ರದಾ ಅವರು ಸಿನಿಮಾಲ್ ಪಾರ್ಟ್ ಮಾಡೋದ್ ಬಿಟ್ಬಿಟ್ಟು ಈ ಮ್ಯಾಚಿಂಗ್ ಸೆಂಟರ್ ಶುರು ಮಾಡ್ತಿದಾರಾ ಸರ್? ಎಷ್ಟು ಬೇಗ ಮುಂದುವರೆದ್ ಬಿಟ್ರಪ್ಪ ನೀವು. ಏನೋ ಎಲ್ಲ ನಿಮ್ಮಂತ ಮಹಾಜನಗಳು ಸಾಕಾರ ಅಂತೂ ಚೆನ್ನಾಗಿ ನಡೀತಾ ಇದೆ. ಹಾಗಾದ್ರೆ ಇಷ್ಟರಲ್ಲೇ ನಿಮ್ ಸೆಂಟರ್ 100 ಶಾಖೆಗಳ ಸಂಸ್ಥೆ ಆಗ್ಬಿಡುತ್ತೆ. ಆಗತ್ತೆ. ಆದ್ರೂ ಸರ್, ನಮ್ಮೂರ್ ಸುತ್ತಮುತ್ತ ಎಲ್ಲೂ ನೀವ್ ಯಾರಿಗೂ ಒಳ್ಳೆ ಗಂಡು ಹೆಣ್ಣು ಅಂತ ಸೆಟ್ ಮಾಡೇ ಕೊಟ್ಟಿಲ್ಲ. ಯಾಕಂಕಲ್? ಸೂಳೆ ಮಕ್ಳು. ಯಾರು? ಊರ್ ಜನನೇ ಸರಿ ಇಲ್ಲ, ಎಲ್ಲ ಮಿಂಡ್ರಿ ಕೊಡ್ತವ್ರು. ಯಾರ್ ಹೆಣ್ಣು ಯಾರ್ ಗಂಡು ಎಲ್ಲ ಗೋಜಾಗಳು ಹೋಗತ್ತಾಗೆ. ಅಂತೂ ನಿಮ್ಮ ಮ್ಯಾರೇಜ್ ಮ್ಯಾಚಿಂಗ್ ಸೆಂಟರ್ 100 ಮುಟ್ಬಿಡುತ್ತೇನೆ. ಅದನ್ನ ವಿಶ್ವವಿದ್ಯಾಲಯ ಮಾಡ್ಬೇಕು ಅಂತ ಕೇಳ್ಕೊಂಡು ರಾಷ್ಟ್ರಪತಿಗಳಿಗೆ ಅಪ್ಲಿಕೇಶನ್ ಹಾಕಿದೀನಿ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೀನಿ. ಈಗ ಹಂಪೆ ಒಳಗೆ ಕನ್ನಡ ವಿಶ್ವವಿದ್ಯಾಲಯ ಮಾಡ್ತಾರಂತಲ್ಲ, ಅಂದ್ರೆ ಉಳಿದಿರೋ ನಮ್ ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಇನ್ನು ಮುಂದೆ ಕನ್ನಡ ಇಲ್ಲ. ತಮಿಳು, ತೆಲುಗು, ಮರಾಠಿ ಕಲಿಸ್ಕೊಂಡಿರ್ತಾರೆ. ಇನ್ನೆಲ್ಲ ಹಂಪೆಗೆ ಹೋಗ್ಬೇಕು. ಈ ಮೈಸೂರು, ಬೆಂಗಳೂರು, ಮಂಗಳೂರು, ಅಲ್ಲಿ ಇಲ್ಲಿ ವಿಶ್ವವಿದ್ಯಾಲಯ ಇದಾವಲ್ಲ, ಧಾರವಾಡ, ಅಲ್ಲಿ ಇಲ್ಲಿ ಅಲ್ಲೆಲ್ಲ ಕನ್ನಡ ಕಲಿಯಕ್ ಹೋದವ್ರಿಗೆ ಸುಲಭವಾಗಿ ಹೇಳ್ಬಿಡ್ತಾರೆ ಇನ್ನು ಕುಲಪತಿಗಳು, ನೀವು ಅಲ್ಲಿ ಹೋಗ್ಬಿಡ್ರಿ ಹಂಪೆಗೆ ಅಂತ. ಹಂಪೆ ಹೌಸ್ಫುಲ್ ಆಗಿಬಿಡುತ್ತೆ. ಇನ್ನು ಇದೆಲ್ಲ ಯಾಕೆ ಬೇಕಾಗಿತ್ತು? ಈಗ ನಾವು ಮದ್ವೆ ಸಂಘದ್ದು ಒಂದು ಯೂನಿವರ್ಸಿಟಿ ಮಾಡಿ ನಾವು 100ನೇ ಇದನ್ನ ಧರ್ಮಸ್ಥಳದಲ್ಲಿ ಸ್ಥಾಪನೆ ಮಾಡಕ್ ಹೊಂಟಿದೀವಿ. ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಹೇಳ್ಬಿಟ್ಟು, ಸ್ವಾಮಿ ನೀವೇ ನಡೆಸ್ಕೊಳ್ಳಿ, ಆಡಳಿತ ನಾನು ನೋಡ್ಕಂತೀನಿ ಅಂತ. ಇದು ಅಂತ ಸಮಾಜ ಕಾರ್ಯ ನೋಡ್ರಿ. ಬಡವ್ರಿಗೆ ಶ್ರೀಮಂತರು ಮದುವೆ ಮಾಡೋದು, ಶ್ರೀಮಂತರಿಗೆ ಬಡವ್ರ ಮದುವೆ ಮಾಡಿ ಎಲ್ಲಾರನ್ನು ಒಂದ್ ರೀತಿ ಸಮಾಜವಾದ ಮಾಡಿಬಿಡೋದು. ಒಟ್ಟಲ್ಲಿ ನೀವು ಈ ಆಫೀಸ್ ನ ಕ್ಲೋಸ್ ಮಾಡ್ಬಿಡ್ಬೇಕು ಅಂತಿದ್ದೀರಾ? ಯೂನಿವರ್ಸಿಟಿ ಮಾಡ್ಬೇಕಂತಿದೀವಿ. ಅಬ್ಬಾ, ನಿಜವಾಗ್ಲೂ ನೀವ್ ಎಷ್ಟು ಉದಾರ ಬುದ್ಧಿಯವರು ಅಂಕಲ್. ಎಲ್ಲಾ ಭಗವಂತನ ಇಚ್ಛೆ.
ಯೋಚನೆ ಮಾಡದೆ ನಿಂದು ಯಾವುದೇ ಕೇಸ್ ಇದ್ರು ಕಳಿಸು, ಕೆಲಸ ಮಾಡಿಸ್ಕೊಡ್ತೀನಿ ನಾನು, ಸರಿನಾ? ತುಂಬಾ ಥ್ಯಾಂಕ್ಸ್ ಅಂಕಲ್. ನೀವ್ ಇಷ್ಟ ಹೇಳಿದ್ಮೇಲೆ ಅಂಕಲ್ ನನ್ಗೆ ಒಂದ್ ಸ್ಮಾಲ್ ಹೆಲ್ಪ್ ಮಾಡ್ಕೊಡ್ತೀರಾ? ಅದೇನು? ಏನಿಲ್ಲ, ನಮ್ ಹಳ್ಳಿ ಸಾವುಕಾರನ್ ಮಗ ಮಲ್ಲನ್ಗೌಡ ಹರಿಚಂದ್ರ ಆಳ್ ಸಿದ್ದರಾಮನ್ನ ಯಾವ್ದೋ ಜ್ಞಾನದಲ್ಲಿ ಪಿಕಾಸಿ ತಗೊಂಡ್ ಹೊಡೆದ್ಬಿಟ್ನಂತೆ. ತುಂಬಾ ಏಟ್ ಬಿದ್ದು ರಕ್ತ ಬರ್ತಾ ಇತ್ತು. ನಾನ್ ದಾರಿನಲ್ಲಿ ನೋಡಿ ಆಸ್ಪತ್ರೆಗೆ ಬಸ್ನಲ್ಲಿ ಕರ್ಕೊಂಡ್ ಹೋಗಿದ್ದೆ. ಆದ್ರೆ ದಾರಿಯಾಗೆ ಗೋಟಕ್ ಅಂದ್ಬಿಟ್ನೆ. ಇಲ್ಲ ಅಂಕಲ್, ಅರ್ಧ ದಾರಿನಲ್ಲಿ ಬಸ್ ಹಿಡಿದು ಅವ್ರ ಹೆಂಡತಿ ಊರ್ಗ್ ಹೋಗ್ಬಿಟ್ಟ. ಈಗ ಅವನ್ ಪರಿಸ್ಥಿತಿ ಏನಾಗಿದ್ಯೋ ಏನೋ. ಅಷ್ಟೇ ತಾನೆ, ನೀನೇನು ಚಿಂತೆ ಮಾಡಬೇಡ. ನಾನು ನಮ್ ಸಂಜ್ಞಾನ್ ಹೇಳಿ ಕಳಿಸಿ ಅವನು ಏನು ಆಗದಂಗ್ ನೋಡ್ಕೊಂತೀನಿ, ಸರಿನಾ? ತುಂಬಾ ಥ್ಯಾಂಕ್ಸ್ ಅಂಕಲ್. ಇಷ್ಟು ಉಪಕಾರ ಮಾಡಿದ್ರೆ ಆಪತ್ನಲ್ಲಿದ್ದ ಒಬ್ಬ ಹರಿಜನನ್ನ ಕಾಪಾಡಿದ ಪುಣ್ಯ ಬರುತ್ತೆ ನಿಮ್ಗೆ. ಇಂಥ ಅವಕಾಶ ನಾನು ಬಿಡ್ತೀನಿ? ಇನ್ನು ಮೇಲೆ ಇಂಥದ್ ಯಾವುದೇ ಕೇಸ್ ಇದ್ರು ಇಲ್ಲಿ ತಗೊಂಬ, ನಾನು ಮಾಡಿ ಮುಗಿಸ್ಬಿಡ್ತೀನಿ. ಆದ್ರೆ ನಾನು ಮಾಡಿರೋದು ಅಂತ ನೀನ್ ಯಾರ ಹತ್ರನೂ ಹೇಳக்கூಡ್ದು, ಏನ? ನಮ್ 3 ಜನ ಬರೋಬರಿ ಇಲ್ಲ, ಏನ? ನಿಜವಾಗ್ಲೂ ನೀವು ಗ್ರೇಟ್ ಅಂಕಲ್. ನಿಮ್ಮಂಥವರೇ ಬೇಕು ಅಂಕಲ್. ಸಿದ್ದರಾಮನ್ ವಿಚಾರ ಮರಿಬೇಡಿ. ನಾನಿನ್ ಬರ್ಲಾ ಅಂಕಲ್? ಹೋಗಿ ಬಾ, ನೀನು ಬರ್ತಾನೇ ಇರ್ಬೇಕು. ನಾನು ಸಿದ್ದರಾಮನಂತವ್ರ ಕೇಸ್ ಹ್ಯಾಂಡಲ್ ಮಾಡ್ತಾನೆ ಇರ್ಬೇಕು. ಹೋಗಿ ಬಾ. ನಿಮ್ಮನ್ ಯಾಕೋ ತುರ್ತಾಗ್ ಬಂದ್ ನೋಡು ಅಂತ ಹೇಳಿದ್ನಲ್ರಿ ನಿಮ್ ಸಂಗೇಶ. ಅರೇ ರೇ 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 ಬಾರಲಿ ಮಲ್ಲಣ್ಣಗೌಡ, ಬಾರು. ಏನ ಆರಾಮಿದೇನ? ನೀನು ನಮ್ಮ ಸಾವುಕಾರ ಸಂಗಣ್ಣನ ಮಗ ಹೌದಲ್ಲ? ದೂರದಿಂದ ನೋಡಿದ್ರೆ ಗೊತ್ತಾಗೋದು. ಕಣ್ಣು ಮೊಬ್ಬಾಗ್ಯಾತಮ್ಮ, ನಂದು ವಯಸ್ಸಾತು ನೋಡು. ಬಾಳ ನಶೀಬ್ ಕೋಟ ಅದಲೇ ನಿಂದು, ನಶೀಬ್ ಬಾಳ ಕೋಟ. ಅಲ್ಲಲ್ಲಿ ಹೋಗಿ ಹೋಗಿ ನೀನ್ ಆ ಸಿದ್ದರಾಮನ್ ಯಾಕಲೆ ಹೊಡೆದಿ? ಆದ್ರೆ ನಿಮ್ಗೇನು? ನಮ್ಮ ಆಳು ನಾನು ಹೊಡೆದೆ. ತಲೆ ಕೆಟ್ಟ ನನ್ನ ಮಗನ. ನಿಮ್ಮ ಮಾವ ನಾನು ಇಬ್ರು ಒಂದೇ ತಾಟನಾಗ ಉಣ್ತೀವಲ್ಲಿ. ನಿನಗೆ ಹೆಣ್ಣು ಕೊಡುವಂತ ನಾನೇ ರೆಕಮೆಂಡೇಶನ್ ಮಾಡಿದ್ದು ಮಗನ. ಆದ್ರೆ ಹೆಣ್ಣು ಮಗಳ ಬಾಳನ್ನ ಹಿಂಗ್ ಹಾಳು ಮಾಡ್ತಿ ಅಂತ ನನಗ್ ಗೊತ್ತಿರಲಿಲ್ಲ ನೋಡಲೆ. ಏನು ಮಾಡಿಬಿಟ್ಟಿಯಲಿ ತಮ್ಮ, ಏನು ಮಾಡಿಬಿಟ್ಟಿಯಲಿ? ಈಗ ನಾನೇನಂತ ಕೆಲಸ ಮಾಡಿದ್ದೀನ್ರಿ? ಸಿದ್ದರಾಮ ಏನು ಸತ್ತಿಲ್ಲ. ಅದೇ ಇವಾಗ ನಿನಗೆ ಆಪತ್ತಾಗಿ ಕುಂತೈತಲೆ ಮಗನ. ಅಂದ್ರೆ ಆ ಸಿದ್ದರಾಮ ರಕ್ತ ಕಾರ್ತಾ ಓಡಿ ಬರೋವಾಗ ಒಬ್ಬಾಕಿ ನೋಡಿ ಪ್ಯಾಟಿ ಆಸ್ಪತ್ರೆ ಸೇರ್ಸಿದ್ಲು. ಆ ನನ್ನ ಮಗ ಡಾಕ್ಟ್ರು ಇದನ್ನ ನೋಡಿ ಮರ್ಡರ್ ಕೇಸ್ ಅಂತ ಸರ್ಟಿಫಿಕೇಟ್ ಕೊಟ್ಟಾನೆ. ಅದನ್ನ ತಗೊಂಡು ಹುಬ್ಬಳ್ಳಿ KMCಯಾಗ ಅಡ್ಮಿಟ್ ಮಾಡ್ಸ್ಯಾರಲಿ. ಇಷ್ಟು ದೊಡ್ಡ ಆಘಾತ ಆಗೈತೀನ್ರಿ ಆ ನನ್ನ ಮಗನ್ಗ. ಕೇಸ್ ಬಹಳ ಸೀರಿಯಸ್ ಆಗೈತಿ. ಅವನು ಏನಾರ ಸತ್ತ ಮಗನ, ನೀನು ಸಾಯೋವರೆಗೂ ಜೈಲು ಸೇರ್ತಿ. ನಿನ್ನ ಹೆಂಡ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾಳೆ. ಅಲ್ಲಿಗೆ ನಿನ್ನ ವಂಶ. ಬೇಡ್ರಿ ಬೇಡ್ರಿ, ಬಹಳ ಮಾಡಿ ಆಕಿ ಈಗಷ್ಟೇ ಗಂಡು ಮಗನ್ ತಾಯಿ ಹಾಕ್ಯಾಳ. ಈಗ ಇದಕ್ ನೀವೇ ಹೆಂಗಾರ ಮಾಡಿ ಒಂದ್ ಗತಿ ಕಾಣಿಸ್ಬೇಕ್ರಿ. ಮಾಡೋದಾದ್ರೂ ಏನ್ ಹೇಳಲೆ? ಆಚೆ ಕಡೆ ನೋಡಿದ್ರೆ ಅವನು ಬಡವ, ಮೇಲಾಗಿ ಬ್ಯಾಕ್ವರ್ಡು. ಈಚೆ ಕಡೆ ನೋಡಿದ್ರೆ ನೀನು ಬಹಳ ಬೇಕಾದವನು. ನೀನು ಫಾರ್ವರ್ಡ್ ಕಮಿಟಿ ಅಪ್ಪ. ಈ ಬ್ಯಾಕ್ವರ್ಡು ಈ ಫಾರ್ವರ್ಡ್ ಹೊಡೆದಾಟದಲ್ಲಿ ನಮ್ಮಂತವ್ರ ಗತಿ ಏನಪ್ಪ? ಒಂದು ಕೆಲಸ ಮಾಡ್ಬೋದು ನೀನು, ಅದು ನೀನು ಹೂ ಅಂದ್ರೆ ಮಾಡ್ತೀಯಾ ಅಂತೀನ್ರಿ. ಅದಕ್ಕಾಗಿ ರೊಕ್ಕ ಎಷ್ಟಾದ್ರೂ ಖರ್ಚಾಗ್ಲಿ, ಈ ಕೇಸ್ನ ಮುಚ್ಚಲಿಕ್ಕೆ ಒಂದ್ ದಾರಿ ಹುಡುಕ್ರಿ. ಕೇಸು ಮುಚ್ಚಬೇಕು ಅಂದ್ರೆ ಆ ಸಿದ್ದರಾಮ ಬದುಕಬೇಕು. ಅವನ್ನು ನೋಡಿ ಸಹಾಯ ಮಾಡಿದ ಹೆಣ್ಣು ಮಗಳು ಬಾಯಿ ಮುಚ್ಚಿಸ್ಬೇಕು. ಇತ್ತ ಕಡೆಯಿಂದ ಡಾಕ್ಟರ್ ಸರ್ಟಿಫಿಕೇಟ್ ಬೇರೆ ತರಬೇಕು. ಬಹಳ ತ್ರಾಸ ಆಗ್ತದಲೇ. ಹೌದ್ರಿ, ಆದ್ರೆ ಅದ್ರ ಸಲುವಾಗಿ ಈಗಿಂದ ಈಗ್ಲೇ ಲಕ್ಷ ಬೇಕಾದ್ರೂ ಖರ್ಚಾಗ್ಲಿ, ಚಿಂತೆ ಇಲ್ಲ. ಮೊದಲಷ್ಟು ಮಾಡಿ ನನ್ನ ಮಾನ ಉಳಿಸ್ರಿ. ನನ್ನ ಮಗನೇ, ಲಕ್ಷ ಅಷ್ಟೇ ಏನಲ್ಲೇ ನಿನ್ನ ಬೆಲೆ. ಈಗ ಲಕ್ಷಕ್ಕೆ ಇಲ್ಲಿ ಒಂದು 15 ಅಡಿ ಸೈಡ್ ಸಹಿತ ಬರೋದಿಲ್ಲಲೇ. ಏನಾರ ಆಗ್ಲಿ, ನಾನು ಅದೀನಿ. 2 ಲಕ್ಷ ರೂಪಾಯಿ ತುಂಬಾರು ನಮ್ಮ ಸಂಗೇಶಿ ಕೈಲಿ ಕಳಿಸಿಬಿಡು. ನಿನ್ನ ಹಣ ಬಂದು ಕೂಡ್ಲೆ ಇವತ್ತು ರಾತ್ರಿಗೆ ಎಲ್ಲರನ್ನು ಹಿಡಿದು ಅವರವ್ರ ಬಾಯಿನ ಅವರವ್ರ ಕೈಯಿಂದಲೇ ಮುಚ್ಚಾಗ ಮಾಡಿ ಸಿದ್ದರಾಮನ ಉಳಿಸೋ ಭಾರ ನಂದದೆ. ಏನಂತಿ? ಆದ್ರೆ ಇಷ್ಟು ಮಾಡಿದ್ದಕ್ಕೆ ನೀನ್ ನನಗೊಂದು ಉಪಕಾರ ಮಾಡ್ಬೇಕು. ಏನ್ ಸರ್? ಏನಂದ್ರೆ ಈ ಸಾರಿ ಎಲೆಕ್ಷನ್ನಾಗೆ ನನ್ನ ಜೊತೆಗೆ ನೀನು ಓಡಾಡಿಬಿಟ್ರೆ ನಿನ್ ಕಡೆಯಿಂದ ನಾನು 1 ಪೈಸಾ ತಗೊಳ್ಳೋದಿಲ್ವೋ? ಖಂಡಿತವಾಗ್ಲೂ ಓಡಾಡ್ತೀನಿ. ನೀವು ನನ್ನ ಮಾನ ಉಳಿಸಿದ್ರೆ ಸಾಕು. ನಿಜವಾಗ್ಲೂ
ನೀವು ನನ್ನ ಭಾಗ ದೇವ್ರಾಗ್ ಬಂದಿರಿ. ಆದ್ರೆ ಮನೆಯಾಗ ಅಷ್ಟೊಂದ್ ರೊಕ್ಕ ಇದ್ದಂಗಿಲ್ಲ. ಸ್ವಲ್ಪ ತಡವಾದ್ರೆ ಚಿಂತಿಲ್ಲ ಅಂದ್ರೆ ನಾನ್ ಜಮೀನ್ ಮಾರ್ತರ್ತೀನಿ. ಏನಲ್ಲ ಹುಡುಗಾಟ, ಏನ್ ಹುಡುಗಾಟಲ್ಲ ಮಗನ, ಇದೇನು ಗೋಲಿ ಆಟ ಅಂತ ತಿಳ್ಕೊಂಡೇನಲ್ಲೇ? ಇದೇನಲ್ಲೇ ತಡ ಆದ್ರೂ ಚಿಂತೆ ಇಲ್ಲ, ಮದ್ವೆನ ಆಮೇಲೆ ಮಾಡೋಣ ಅಂತ ಅನ್ನೋದಕ್ಕೆ. ಮಗನೇ, ಮದ್ವೆ ಮುಹೂರ್ತ ಇನ್ನೊಂದು ಸಿಗ್ತದೆ, ಆದ್ರೆ ತೀರ್ಕೊಂಡು ಮುಹೂರ್ತ ಇನ್ನೆಲ್ಲಿ ಸಿಗ್ತದಲ್ಲೇ? ಮತ್ತೆ ಹುಟ್ಟಿ ಬಂದು ಮತ್ತೆ ಸಾಯ್ಬೇಕಾಗ್ತದ ಮಗ. ಒಂದ್ ಕೆಲಸ ಮಾಡ, ಏಯ್ ಇದು ಮರ್ಡರ್ ಕೇಸ್ ಅದಲೇ, ಮರ್ಡರ್ ಕೇಸ್. ಅವನು ಸತ್ರೆ ಈ ಕೇಸ್ಗೆ ಜೀವ ಬಂದು ಬಿಡ್ತದಲೇ, ಆಗ ನಿನ್ಗೆ ಯಾರು ಏನು ಮಾಡಂಗಿಲ್ಲ. ಹೌದಲ್ರಿ, ಮತ್ ಹ್ಯಾಂಗ್ ಮಾಡ್ಲಿ? ಹೆಂಗ್ ಮಾಡ್ಲಿ ಅಂತ ನನ್ ಕೇಳ್ತಿಲ್ಲಲೇ? ಕಳೆದ್ರೆ 4 ಕಾಳಾಗಂಗಿದೆ. ಈ ವಯಸ್ಸಿನಾಗ ಹ್ಯಾಂಗ್ ಮಾಡೋದು ಅಂತ ನಾನ್ ನಿನಗೆ ಹೇಳ್ಕೊಡ್ಬೇಕೇನಲ್ಲೇ? ಮಗನೇ, ನೀನ್ ನನಗೆ ಹೇಳ್ಕೊಡ್ಬೇಕು ಹ್ಯಾಂಗ್ ಮಾಡೋದು ಅಂತ. ಹಾ, ಮನ್ಯಾಗ ನಮ್ ಅಜ್ಜಿನ ಕಾಲದ ಬಂಗಾರದ ಒಡವೆ ಐತಿ, ಅದ್ ಹೇಳಲೇ. ಅದನ್ನ ನಿಮ್ ಕೈಲಿ ಹಾಕ್ತೀನಿ, ನೀವೇ ಯಾರ್ಗಾರ ಮಾರಿ ರೊಕ್ಕ ಕೂಡಿಸ್ಕೊಳ್ರಿ. ಅದು ಆಗಬಹುದು, ಆದ್ರೆ ಅದನ್ನ ಮಾರೋದಕ್ಕೆ ನಾನು ಹೋದ್ರೆ ನನ್ನ ಕಿಮ್ಮತ್ತಿನ ಗತಿ ಏನಲೇ? ಆದ್ರೂ ಅಡ್ಡಿ ಇಲ್ಲ, ನಾನೇನು ವಡಿ ತಗೊಂಡು ಹೋಗ್ತೀನೇನು, ಬೋಂಡಾ ತಗೊಂಡು ಹೋಗ್ತೀನಿ ಮಾರಕ್ಕೆ. ಚಿನ್ನ ಹೌದಲ್ಲ, ರೊಕ್ಕಕ್ಕಿಂತ ಚಿನ್ನಕ್ಕೆ ಕಿಮ್ಮತ್ತದೆ. ಮಾರ್ತೀನಿ ಬಿಡಪ್ಪ, ಯಾಕಂದ್ರೆ ನೀನು ನಮ್ಮ ದೋಸ್ತಿ ಮಗ ನೋಡು. ಅದ್ರ ಸಲುವಾಗಿ ನಾನು ನಿನ್ನ ಸಲುವಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಮಗಲೇ. ಹೆಂಗೋ ಮಾಡ್ರಿ, ನಾ ಈಗಿಂದ ಈಗ್ಲೇ ಹೋಗಿ ಬಂಗಾರ ತರ್ತೀನಿ. ಅಷ್ಟು ಮಾಡಲೆ. ಅದ್ರ ಒಟ್ಟಿಗೆ ಇನ್ನೊಂದು ಕೆಲಸ ಮಾಡ್ಬೇಕು ನೋಡಿ ನಿನಗ. ಏನ್ರಿ ಅದು? ಇನ್ನೂ ಒಂದ್ ಕೆಲ್ಸ? ಏನಿಲ್ಲ, ನೀನು ಇವತ್ತೇ ಯಾವ್ದಾರ ಒಂದು ಲಾರಿ ಹಿಡಿದು ಬೊಂಬಾಯಿ ಸೇರ್ಕೊಂಬಿಡಲ್ಲ. ಮತ್ತೆ 3-4 ತಿಂಗಳಾದ್ರೂ ಇತ್ತ ಕಡೆ ತಲಿ ಹಾಕಿ ಸಹಿತ ಮನಿಕೆ ಬಾರ ನೀನು. ಅಷ್ಟರಲ್ಲಿ ನಾನು ಇಲ್ಲಿ ಎಲ್ಲ ಸರಿ ಮಾಡಿರ್ತೀನಿ. ಆಮೇಲೆ ನೀನ್ ನಿಧಾನವಾಗಿ ಒಂದ್ ದಿವಸ ಅಮಾವಾಸ್ಯೆ ದಿವಸ ರಾತ್ರಿ ಯಾರು ಕಾಣದ ಕತ್ಲೆ ಒಳಗೆ ನಮ್ಮ ಊರಿಗೆ ಬಂದ್ಬಿಡಪ್ಪ. ಆಯ್ತು, ಆದ್ರ ಊರ್ ಜನ ಕೇಳಿದ್ರೆ? ಬೊಂಬಾಯಿನಾಗ ಯಾವ್ದೋ ಒಂದು ಬಿಸಿನೆಸ್ ಸಲುವಾಗಿ ಹೋಗಿದ್ದೆ ಅಂತ ಹೇಳು. ಆಹ್ ಆಹ್, ನೀವು ನಿಜವಾಗ್ಲೂ ಮನುಷ್ಯನೇ ಅಲ್ಲ ರೀ. ಎಲ್ಲದಕ್ಕೂ ನಾನ್ ನಿಮ್ಮದೇ ನಂಬುದೀನ್ರಿ. ಬರ್ತೀನ್ರಿ ಅಪ್ಪ, ಬರ್ತೀನ್ರಿ. ಬರ್ತಾ ಹುಷಾರು, ಬಂಗಾರ ತರ್ತಿ, ಕತ್ತಲು ಹೊತ್ತು ಬೇಕಾರ ನಮ್ಮ ಸಂಗೇಶನ್ ಕಳಿಸ್ತೀನಿ ಜೊತೆಗೆ. ಅವನಿದ್ರೆ ನಿನಗೇನು ಚಿಂತೆನೇ ಇಲ್ಲ, ಎಲ್ಲಾ ಕೆಲಸ ಅವಂದೇ. ಬ್ಯಾಡ್ ಬಿಡ್ರಿ, ನಾ ಒಬ್ಬನೇ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. 2 ಲಕ್ಷ ಬಂಗಾರ, 2 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ಏನ್ ಯಜಮಾನ್ರೆ, ಏಕ್ದಮ್ ದೊಡ್ಡ ವ್ಯವಹಾರಕ್ಕೆ ಕೈ ಹಾಕ್ಬಿಟ್ರಿ. ಈಗ ಸಿದ್ದರಾಮ ನಿಜವಾಗ್ಲೂ ಸತ್ತೇ ಹೋದ್ರೆ? ಈ ಆಲ್ ರೌಂಡ್ ಅಣ್ಣಯ್ಯ ಅಷ್ಟು ತಲೆ ಇಲ್ಲದೆ ಕೆಲಸ ಮಾಡೋದಿಲ್ಲ ಮಗನ. ಆ ಸಿದ್ದರಾಮನ್ನ ಕಂಡು ಅವನ ಕೈಗೆ 2,000 ರೂಪಾಯಿ ಇಟ್ಟು ಹೆಂಡತಿ ಸಮೇತ ಊರಿಂದೇ ಜಾಗ ಖಾಲಿ ಮಾಡಿಸಿ ಬಂದಿದ್ದೀನಲೇ ಮಗನೇ. ಅಪ್ಪಿ ತಪ್ಪಿ ನೀ ಏನಾರ ಈ ವಿಚಾರ ಸಿಕ್ಕದವ್ರ ಹತ್ರ ಹೇಳಿಬಿಟ್ರೆ ನಿನ್ನ ಬಾಯನೇ ಕಟಿಂಗ್ ಮಾಡಿಬಿಡ್ತೀನಿ ಮಗನ. ಗೊತ್ತು ನನಗೂ ಆ ಸಿದ್ದರಾಮನ ಗತಿನೇ ಬರುತ್ತಂತ ಗೊತ್ತು. ನಮಸ್ಕಾರ. ಹೇಳ್ಬೇಡ್ರಿ, ದಯವಿಟ್ಟು ಮ್ಯಾಲ ಹೇಳ್ಬೇಡ್ರಿ ಅಪ್ಪ. ಅಲ್ಲ, 7 ವಯಸ್ಸೇನ್ರಿ ನಿಮ್ಮದು? ಛೆ ಹಾಗಲ್ಲ. ಆಗೋಲ್ಲ, ಗೊತ್ತು ಬಿಡ್ರಿ. ಅಲ್ರಿ, ಎಂತೆಂತ ತಾಕತ್ತಿರೋ ವಯಸ್ಸಿನ ಹುಡುಗ್ರೆ ಎದುರಿಗೆ ದೊಡ್ಡವ್ರು ಬಂದ್ರೆ ಎದ್ದು ನಮಸ್ಕಾರ ಮಾಡೋದಿಲ್ಲ ಈ ಕಾಲದಾಗ. ನಾಗೇಶ, ಪಟ್ಟಿಯನಲ್ಲೇ ಪರಿಚಯ ಪತ್ರ ಇವರಿಗೆ ಕಲೆಕ್ಟ್ ಮಾಡಿದೇನಪ್ಪ. ಅಡ್ವಾನ್ಸ್ ಆಗಿ 55 ರೂಪಾಯಿ ಕನ್ಸಲ್ಟೇಷನ್ ಫೀಸು. ಕನ್ಸಲ್ಟೇಷನ್ ಅಲ್ಲದು, ಕನ್ಸಲ್ಟೇಷನ್. ಅದೇ 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 ಅದೇ. ಏನ್ರಿ ಅನ್ಯಾಯ ಇದು? ನರ್ಸರಿ ಸ್ಕೂಲ್ನವ್ರು ಹಾಗೆ ಕೂತ್ರ 50 ನಿಂತ್ರ 50 ಅಂತ ಬರೀ 50 ಕೇಳ್ತಾ ಇದ್ದೀರಲ್ರಿ? 50 ಅಲ್ದೆ 5-10 ವ್ಯವಹಾರ ಮಾಡಕ್ಕೆ ಇದೇನು ಪುಟಪಾತ ಕ್ಯಾಂಟೀನ್ ಏನ್ರಿ? ಎಷ್ಟ್ರಿ ನಿಮ್ ವಯಸ್ಸು? 45. ಅದಕ್ಕೆ ನೀವು 50 ಅಂದ ಕೂಡಲೇ ಮತ್ತು ಬಂದರಾಗ ಆಡ್ತಾ ಇದ್ದೀರಾ. ಅದೇ ಇವತ್ತು 10 ವರ್ಷದ ಹುಡುಗನ್ ಕೇಳ್ರಿ, 50 ರೂಪಾಯಿಗೆ ಒಂದು ಆಟದ ಗೊಂಬೆ ಸಹಿತ ಬರೋದಿಲ್ಲ ಅಂತ ಹೊಯ್ಕೆಂತದ ಹುಡುಗ. ಅಂತ ಅದ್ರಾಗ ವಯಸ್ಸಿಗೆ ಬಂದ ಹೆಣ್ಣು ಗಂಡಿಗೆ ಮ್ಯಾಚ್ ಮಾಡೋರು ನಾವು. ಮ್ಯಾಚ್ ಫ್ಯಾಕ್ಟ್ರಿಗೆ ನೀವು ಬೆಂಕಿ ಹಾಕಕ್ ಹೋದ್ರಿ ಹೆಂಗ್ರಿ? 50 ಅಂದ್ರೆ ವೈ ಅಂತಿರಲ್ರಿ. ಏನ್ ಮಾಡೋದ್ರಿ, ಹೆಣ್ಣು ಮಕ್ಕಳ ತಂದೆ 10 ಪೈಸಕ್ಕೂ ಲೆಕ್ಕ ಹಾಕೋ ಕಾಲ ಬೇರೆ. 10 ಪೈಸಕ್ಕೆಲ್ಲ ಲೆಕ್ಕ ಹಾಕೋದಲ್ರಿ ನಮ್ಮ ಸಂಸ್ಥೆ ಇರೋದು. 10 ಲಕ್ಷ ಖರ್ಚಾಗ್ಲಿ, ನಿಂತು ಮದ್ವೆ ಮಾಡಿಸೇ ತೀರ್ತೀವಿ, ಇಲ್ಲ ಅಂದ್ರೆ ಬಿಟ್ಟು ಬಿಡ್ತೀವಿ ನಾವು ಅಂತ ಸಂಸ್ಥೆ ರೀ ಇದು. ಆಯ್ತು, ಏನಾದ್ರೂ ಮಾಡಿ ಮೊದಲು ನನ್ನ ಮಗಳಿಗೆ ಒಂದು ವರ ಹುಡುಕೊಡಿ ಯಜಮಾನ್ರೆ. ಈಗಾಗ್ಲೇ ನನ್ನ ಮಗಳಿಗೆ 25 ವರ್ಷ ಆಗ್ಬಿಟ್ಟಿದೆ. ಏನ್ರಿ ನಿಮ್ಮದು ಮಗಳ ಕೇಸ್ ಏನು?
35 ವರ್ಷ ಆದವರು ಮದುವೆ ಆಗಿಲ್ಲ, 25 ವರ್ಷ ಇನ್ನು ಆಡ ಹುಡುಗಿ ಅಂತ ತಿಳ್ಕೊಂಡಿರ್ಬೇಕ್ರಿ ನೀವು. ಇರ್ಲಿ, ವಿಚಾರ ಮಾಡ್ತೀವಿ. ಅಲ್ರಿ, ನೀವು ಹೆಣ್ಣು ಹೆತ್ತು ಕೂಡ್ಲೆ ಆಕಿ ಹೆಸರಿ ನೀವು ಬರೀ 5,000 ರೂಪಾಯಿ ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ರೆ ಇಷ್ಟು ಹೊತ್ತಿಗೆ ಬರೋಬ್ಬರಿ 1 ಲಕ್ಷ ರೂಪಾಯಿ ಆಗ್ತಾ ಇತ್ತಲ್ವಾ? ನಿಮ್ ಮಾತೇನೋ ನಿಜ. ಆದ್ರೆ ನನ್ನ ಮಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಬಂದು ಗಂಡುಗಳೆಲ್ಲ ಕೊಡೋದು ಕೊಟ್ಟು ಹುಡುಗಿ ಕೆಲಸದಲ್ಲೂ ಇರಬೇಕು ಅಂತಾರಲ್ರಿ. ಆದ್ರೆ ನಮ್ಮ ಬ್ರಾಹ್ಮಣರಿಗೆ ಎಲ್ಲಿ ಸಿಗತ್ರಿ ಕೆಲಸ, ಅದರಲ್ಲೂ ಸರ್ಕಾರಿ ಕೆಲಸ. ಅಂದ್ರೆ ನೀವು ಬ್ರಾಹ್ಮಣ್ರೇನ್ರಿ? ನಿಜ ಸ್ವಾಮಿ. ಒಂದು ಕೆಲಸ ಮಾಡ್ರಿ, ಏನು? ಆ ಬ್ರಾಹ್ಮಣರ ಹಿಂದೆ ಸರ್ಕಾರಿ ಅಂತ ಸೇರಿಸಿಕೊಂಡು ಸರ್ಕಾರಿ ಬ್ರಾಹ್ಮಣರಂತ ಆಗಿಬಿಡ್ರಿ. ಅಂದ್ರೆ ಸರ್ಕಾರಿ ಬ್ರಾಹ್ಮಣರು ಅಂದ್ರೆ ನೀವು SC STಗಳಾಗಿ ಕನ್ವರ್ಟ್ ಆಗಿಬಿಡ್ರಿ. ಜಾತಿಯಿಂದ ಜಾತಿಗೆ ಕನ್ವರ್ಟ್ ಆಗಿದಾರ ಇಲ್ವಾ ಏಸೋ ಮಂದಿ? ಹಂಗೆ ನೀವು ಕನ್ವರ್ಟ್ ಆಗಿಬಿಡ್ರಿ. ಸರ್ಕಾರದಿಂದ ಸವಲತ್ತು ತಗೋಬೇಕು ಅಂತಿದ್ರೆ ನೀವು ಜಾತಿಯಿಂದ ಬೇರೆ ಜಾತಿ ಸೇರ್ಕೊಳ್ರಿ. ಭಾರತೀಯ ಆದವನಿಗೆ ಯಾವ ಜಾತಿಗೆ ಬೇಕಾದ್ರೂ ಪರಿವರ್ತನೆ ಆಗಬಹುದು ಅಂತ ಒಂದು ಕಾನೂನು ಅದೇ ನಮ್ಮಲ್ಲಿ. ಜಾತಿ ಬಿಟ್ಟ ಅಂತ ಹೇಳಿ ನಿಮ್ಗೇನು ಅವಮಾನ ಯಾದಾಗಲ್ಲ. ನಮ್ಮ ಸಂವಿಧಾನದಾಗೆ ಭಾರತೀಯನಾದವನು ತನಗೆ ಬೇಕಾದ ಜನಾಂಗವನ್ನ, ತನಗೆ ಬೇಕಾದ ಜಾತಿಯನ್ನ ಆರಿಸಿಕೊಳ್ಬಹುದು. ಈಗಿಂದೀಗ ನೀವು ಶೆಡ್ಯೂಲ್ ಕೇಸ್ಟ್ಗಳಾಗಿ ಸೇರ್ಕೊಂಬಿಡ್ರಿ, ಸರ್ಕಾರದ ಸವಲತ್ತೆಲ್ಲ ನಿಮಗೆ ಸೇರ್ತದೆ. ಇಲ್ಲ ಅಂದ್ರೆ ಕಡೆಗೆ ನೀವು ಬ್ರಾಹ್ಮಣರಿಗೆ ಏನ್ ಉಳಿತದಪ್ಪ? ಯಾರ್ದಾರ ತಿಥಿ ಮನೆ ಊಟಕ್ಕೆ ಹೋಗೋದು, ಜಗ್ಗಿ ತಿನ್ನೋದು, ಶುಗರ್ ಕಂಪ್ಲೇಂಟ್ ಹಚ್ಕೊಂಡು ಸಾಯೋದು. ತಿಥಿ ಊಟ ಮಾಡಿದ ಬ್ರಾಹ್ಮಣ ಮ್ಯಾಲೆ ಹೇಳಲ್ಲ 15 ದಿನ, ಪಾತು ನುಂಗಿದ ಹೆಬ್ಬಾವು ಮ್ಯಾಲೆ ಹೇಳೋದಿಲ್ಲ 15 ದಿನ. ಹಂಗಾಗ್ತದ. ಏನ್ ಅನ್ಯಾಯ ರೀ! ಪಬ್ಲಿಕ್ ರಸ್ತೆ ಗೂಡ್ಸೋ ಪೌರ ಕಾರ್ಮಿಕನಿಗೆ 1000 ರೂಪಾಯಿ ಸಂಬಳ. ಅದೇ ನಾವೆಲ್ಲ ನಂಬಿರೋ ಆ ದೇವರ ಗುಡಿಲಿ ಮಂತ್ರ ನುಡಿಯೋ ಪುರೋಹಿತರಿಗೆ ಇವತ್ತಿಗೂ ಸರಿಯಾಗಿ 100 ರೂಪಾಯಿನೂ ಕೊಡೋದಿಲ್ವಲ್ರಿ ನಮ್ಮ ಸರ್ಕಾರದವರು. ಏನ್ ಆಡಳ್ತಾನ್ರಿ ಇವ್ರದ್ದು? ಈಗ ಬರ್ತಾ ಇರೋ ಸರ್ಕಾರದ ರಾಜಕಾರಣಿಗಳು, ಮಂತ್ರಿಗಳು ಕೂಡ SC ST ಅಲ್ವೇನೋ ಬೇಕುಫಾ? ಇದೇನ ಚಾಣಕ್ಯನ ಕಾಲದ ಮಗದ ದೇಶ ಏನೋ? ಇದು ಬರೀ ಭೂತಗಳು ಆಡಳಿತ ಮಾಡ್ತಾ ಇರೋ ಭಾರತ ದೇಶರೇ. ಇಲ್ಲಿ ಏನಿದ್ರು ಹಿಂದುಳಿದವರು ಅಂತ ಹೇಳ್ಕೊಂಡು ಮುಂದುವರಿತಾ ಹೋಗ್ಬೇಕು. ನೀನ್ ಮುಂದುವರೆದವನು ಅಂತ ಹೇಳಿದ್ರೆ ಮಗನೇ, ನೀನ್ 100 ಮೈಲ್ ಹಿಂದಕ್ಕೆ ಹೋಗ್ಬೇಕಾಗ್ತದೆ. ನೋಡಲೇ, ಇಲ್ಲಿ ಪಾಷಾಣ ತಗೊಂಡು ಈ ಮುಂದುವರಿದ ಜನ ಎಲ್ಲ ಸಾಯ್ಬೇಕು ಒಂದು, ಇಲ್ಲ ಈ ದೇಶ ಜಾಗ ಖಾಲಿ ಮಾಡಿಬಿಡ್ಬೇಕು ಒಂದು. ಸ್ವಾಮಿ, ನಿಮ್ಮ ಭಾಷಣ ಬಿಟ್ಟು ದಯವಿಟ್ಟು ನನ್ನ ಮಗಳಿಗೆ ಒಂದು ಕೆಲಸ ಬೇಡ ಅನ್ನೋ ಗಂಡು ಹುಡುಕ್ ಕೊಡಿ ಸ್ವಾಮಿ. ಅದನ್ನ ಸ್ವಲ್ಪ ನಾವು ವಿಚಾರ ಮಾಡಬೇಕು. ಕೆಲಸ ಇಲ್ಲದ ಹುಡುಗಿನ ಮದುವೆ ಆಗ್ತೀನಿ ಅಂದ್ರೆ ನಿಜವಾದ ಗಂಡು ಅವನು ಅಂತವ್ನು ಹುಡುಕ್ಬೇಕು. ಇರ್ಲಿ, ನಿಮ್ಮ ಅಪ್ಲಿಕೇಶನ್ ಫಾರಮ್ನ ಇಲ್ಲಿ ಮಡಗ್ಬಿಟ್ಟು ಜಾತಕ ಫೋಟೋನ ಕೊಟ್ಬಿಟ್ಟು ಹೋಗಿ, ಅಡ್ಜಸ್ಟ್ ಆದ್ರೆ ನಾವು ನಿಮ್ಗೆ ಟೆಲಿಗ್ರಾಮ್ ಕೊಟ್ಟು ಕರೆಸ್ಕೊಂತೀವಿ. ನಿಮ್ ಖರ್ಚಲ್ಲಿ, ಆಮೇಲೆ ನಮ್ ಖರ್ಚು. ತಗೊಳ್ಳಿ, ಇದು ಹುಡುಗಿ ಜಾತಕ ಮತ್ತು ಫೋಟೋ. ನಮಸ್ಕಾರ ರೀ. ನಮಸ್ಕಾರ. ತಾವು ಮರಗದೊಡ್ಡಿ ಶಂಕರಪ್ಪ ಗೌಡನ ಮಗ ಮಲ್ಲನ ಗೌಡ ಅಂತ. ಅಂದ್ರೆ ಆ ಸಿದ್ದರಾಮನ್ನ ಹೊಡೆದವರು ನಾನೇ ರೀ. ಆದ್ರ ನೀವೇ ಅವನನ್ನ ಕಾಪಾಡಿ ಆಸ್ಪತ್ರೆಗೆ ಸೇರಿಸಿದವ್ರು ಅಂತ ಅವನೇ ಹೇಳಿದ್ದು. ಮತ್ತೆ ನೀವ್ ಹೆದ್ರಿ ಊರ್ ಬಿಟ್ಟು ಓಡ್ ಹೋದ್ರಿ ಅಂತ ಆ ಅಣ್ಣಯ್ಯ ಹೇಳಿದ್ರಲ್ಲ? ಆ ಸೂಳಿ ಮಗನೇ ನನ್ನ ಊರ್ ಬಿಟ್ಟು ಓಡಿಸಿದ್ದು. ಅಂದ್ರೆ ಸಿದ್ರಾಮ ಸಾಯೋ ಸ್ಥಿತಿನಲ್ಲದಾನ. ಸತ್ರೆ ನಿನಗ್ ಜೈಲಾಗ್ತೈತಿ, ಕೇಸ್ ಮುಚ್ಚೋವರೆಗೂ ಬೊಂಬಾಯಿನಲ್ಲಿರುವಂತ ಇದ್ದ ರೊಕ್ಕ 80,000 ಕೆಜಿ ಗಟ್ಲೆ ಬೆಳ್ಳಿ ಬಂಗಾರ ಇಸ್ಕೊಂಡು ರಾತ್ರೋರಾತ್ರಿ ಸಂಗೇಶಿಗ್ ಜೊತೆ ಮಾಡಿ ಲಾರಿ ಎತ್ತಿಸ್ದ. ಆದ್ರ ಅದೇ ಲಾರಿನಲ್ಲಿ ಕ್ಲೀನರ್ ಆಗಿ ಕೆಲ್ಸಕ್ಕೆ ಸೇರಿ ಸಿದ್ರಾಮನೇ ನನ್ನ ನೋಡಿ ಮಾತಾಡಿಸ್ದ. ನೀವು ಮಾಡಿದ ಸಹಾಯ ಎಲ್ಲ ಹೇಳ್ದ. ನಾನೇನ್ ಮಹಾ ಸಹಾಯ ಮಾಡ್ದೆ? ಏನೋ ಕೈಲಾದ ಸೇವೆ. ಸಾಕ್ತಾಯಿ, ನೀವು ಒಬ್ಬ ಹೆಣ್ಣು ಮಗಳಾಗಿ ಏಟ್ ಬಿದ್ದವನ್ನ ಕಾಪಾಡಿ ಕೈಯಲ್ಲಿದ್ದ ಬಳೆ ಕೊಟ್ಟು ದೊಡ್ಡ ಡಾಕ್ಟರ್ನ ಕಾಣು ಅಂತ ಹೇಳಿದ್ದ ನೀವೆಲ್ಲಿ? ನಡೆದಿದ್ ನಿಮ್ಮಿಂದ ತಿಳಿದು ನನ್ನ ಮುಂದೆನೆ ನಾಟಕ ಆಡಿ ಬೆದರ್ಸಿ ರೊಕ್ಕ ಒಡವೆ ದೋಚಿದ ಅವನೆಲ್ಲಿ? ಆದ್ರೆ ನಿಮ್ಗಿಷ್ಟೆಲ್ಲ ಅನ್ಯಾಯ ಮಾಡಿದವನ ವಿಚಾರವಾಗಿ ಆ ಸಂಗೇಶಿ ಕೂಡ ಒಂದ್ ಮಾತು ಹೇಳಿಲ್ವಲ್ಲ? ನಮ್ಮ ಖರಾಮ್ ನನ್ನ ಮಕ್ಕಳು ಇಬ್ರು ಒಂದೇ ರೀ. ಆದ್ರೆ ಆವತ್ತು ಆ ಸಿದ್ರಾಮ ಸಿಕ್ಕದೆ ಇದ್ರೆ ನಾನು ಇದೆಲ್ಲ ನಿಜ ಅಂತಲೇ ನಂಬಿರ್ಬೇಕಾಗ್ತಿತ್ತು. ಈಗ ಸಿದ್ರಾಮ ಎಲ್ಲಿದ್ದಾನೆ? ಹೆಂಡತಿನ್ ಕರ್ಕೊಂಡು ವಾಪಸ್ ಬಾ ಅಂತ ಕ್ಷಮಾ ಕೇಳಿ ಊರ್ ಕಳ್ಸಿನ್ರಿ. ಅವ ತಗೊಳ್ರಿ ನಿಮ್ ಬಳೆಗಳು. ಅಂದ್ರೆ ಇದನ್ನ ಸಿದ್ರಾಮ ಉಪಯೋಗಿಸ್ಲೇ ಇಲ್ವಾ? ಮೊದಲೇ ಏಟ್ ಬಿದ್ದಿದ್ದವ ಇದನ್ನ ಮಾರಕ್ ಹೊಂಟಾಗ ಯಾರ ತಪ್ಪು ತಿಳಿದು ಸೆರೆಮನೆಗ್ ತಳ್ಳಿಯಾರು ಅಂತ ಹೇಳಿ ಇದ್ದ ಕಥೆನೆಲ್ಲ ಲಾರಿ ಡ್ರೈವರ್ ತಿಳಿಸಿದ ನಂತರ ಆಗ ಅವನೇ ನಿಂತು ಎಲ್ಲಾ ಸವಲತ್ತು ನೀಡಿ ಉಪಚಾರ ಮಾಡಿಸಿದ್ನಂತ. ಅವ ಇದು ನನ್ ಕತೆ ಆಯ್ತು.
ಇದಲ್ದೆ ಊರಗ್ಲ ಜನಕ್ಕೆಲ್ಲ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಸಾರಾ ಸಟ್ಟಾಗಿ ರೊಕ್ಕ ಕಲೆಕ್ಟ್ ಮಾಡಾನಂತ್ರಿ. ಇದ್ರ ವಿಚಾರವಾಗಿ ನನ್ಗೂ ಕಿವಿಗ್ ಬೀಳ್ತಿದೆ, ಆದ್ರೆ ನಾನು ಅಷ್ಟಾಗಿ ನಂಬಿರ್ಲಿಲ್ಲ. ಈಗ ನೀವೇ ಲಕ್ಷಾಂತರ ರೂಪಾಯಿಗಳು ಅವನಿಂದ ಕಳ್ಕೊಂಡಿದೀನಿ ಅಂದ್ಮೇಲೆ ನಂಬ್ಲೇಬೇಕಾಗ್ತಿದೆ. ಅದಕ್ಕ ಆ ನನ್ನ ಮಗನ ಹೊಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. 10 ವರ್ಷ ಜೈಲ್ಗೆ ಹೋದ್ರು ಅಡ್ಡಿ ಇಲ್ಲ. ಮತ್ತೆ ಆತರ ಪಟ್ರೆ ಸಂಸಾರ ಹಾಳಾಗೋದು ನಿಮ್ದೇ ಮಿಸ್ಟರ್ ಮಲ್ಲನ್ಗೌಡ. ಹಂಗಾರ ಪೊಲೀಸರಿಗಾದ್ರೂ ಕಂಪ್ಲೇಂಟ್ ಮಾಡಿ ಅವನಾದ್ರೂ ಜೈಲಿಗೆ ಕಳ್ಸ್ತೀನಿ. ಅದಕ್ಕಾಗ್ಲಿ ನಿಮ್ ಹತ್ರ ಇದ್ದ ಒಡವೆ ಹಣನೆಲ್ಲ ಅವನು ಕೊಟ್ರಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಬೇಕಲ್ಲ. ಯಾರಿದ್ದಾರೆ ಸಾಕ್ಷಿ? ಛೆ, ಎಂತ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ನವ ನಾನು. ಆದ್ರೂ ಅವನಿಂದ ಅನ್ಯಾಯ ಆಗಿದೆ ಅನ್ನೋ ಒಬ್ಬೊಬ್ಬರನ್ನ ಹಿಡಿದು ಅವನ ಅರೆಸ್ಟ್ ಮಾಡಿಸ್ತೀನಿ. ನೀವ್ ಇತ್ಲಾಗ ಅರೆಸ್ಟ್ ಮಾಡ್ಸಿದ್ರೆ ಅತ್ಲಾಗಿಂದ ಜಾಮೀನ್ ಕೊಟ್ಟು ವಾಪಸ್ ಬರ್ತಾನೆ. ಕಳ್ಕೊಂಡ್ ಜನ ಕೋರ್ಟ್ ಸುತ್ತಲಾರ್ದೆ ಬಿಟ್ಟು ಬಿಡ್ತಾರೆ. ಕೇಸು ಅದಪ್ಪಾಗ್ಬಿಡುತ್ತೆ. ಹಾಗಾದ್ರೆ ಇಂಥ ನಯವಂಚಕರನ್ನ ಹೀಗೆ ಬಿಡೋದಾವ? ಬಿಡಬಾರ್ದು. ಆದ್ರೆ ಅದಕ್ಕೆ ಅಂತ ಅವಕಾಶ ಬರೋವರೆಗೂ ಕಾಯ್ಬೇಕು. ಒಂದ್ ಕೆಲ್ಸ ಮಾಡಿ ಮಲ್ಲನ್ಗೌಡ, ನೀವಿದಕ್ ಸಂಬಂಧಪಟ್ಟ ಜನರನ್ನೆಲ್ಲ ಕಾಮನ್ ಹಬ್ಬದ ದಿನ ಸೇರ್ಸಿ ಆಮೇಲೆ ಏನು ಅಂತ ಈಗ್ಲೇ ಬೇಡ. ಕಾಮಣ್ಣ ಮಕ್ಕಳು ಏನೇನು ಕದ್ದರು, ಯಾತಕ್ಕೆ ಕದ್ದರು? ಆ ಸರ್ತೆ ಕಾಮಣ್ಣ, ಈ ಸರ್ತೆ ಕಾಮಣ್ಣ. ಅಂಕಲ್, ಇವತ್ತಿವರೆಲ್ಲ ಸುಡೋ ಕಾಮಣ್ಣನ್ಗೆ ನೀವೇ ಬೆಂಕಿ ಇಡೋಕ್ ಒಪ್ಕೊಂಡಿದ್ದೀರಂತೆ. ಹುಡುಗ ಬಡ್ಡೆತಾವು. ಅಪರೂಪಕ್ಕೆ ಭರ್ಜರಿಯಾಗಿ ಕಾಮನ್ ಸುಡ್ತೀವಿ ಅಂದ್ರು. ಬ್ಯಾಡ್ರಲ್ಲೇ ಮನೆಯಾಗೆ ನಿಮ್ಮವ್ವ ರೊಟ್ಟಿ ಸುಡಕ್ಕೆ ಕಟ್ಗಿಲ್ಲ ಅಂತ ಹೊಯ್ಕೆಂತ ಇದ್ದಾಳೆ. ಹಿಂಗ್ಯಾಕೆ ಹಾಳು ಮಾಡ್ತಿರಲ್ಲ ಕಟ್ಗೆನ ಅಂತಂದೆ. ಇದು ದೇವ್ರ ಕೆಲಸ ರೀ, ರೊಟ್ಟಿ ಕೆಲಸ ಅಲ್ಲ ಅಂತಂದ್ರು. ದೇವ್ರ ಕೆಲಸ ಅಂದ್ಮೇಲೆ ನಾವು ಬೇಡ ಅನ್ನಕ್ ಆಗ್ತದ? ಬೇಡ ಅನ್ಬೇಡಿ ಅಂತೇಳಿ ಅವ್ರೆ ಕಾಲಿ ಬಿದ್ರು. ಹುಡುಗ ಬಡ್ಡೆ ತಾವು ಒಪ್ಪಿಗೆಂಡೆ. ಇಲ್ದರೆ ಮನೆಗೆ ಬೆಂಕಿ ಹಚ್ಚಿಬಿಟ್ರಿ ಏನ್ ಮಾಡೋದು? ಮನುಷ್ಯ ಬಹಳ ಫೇಮಸ್ ಆದ್ಮೇಲೆ ಬೆಂಕಿ ಮಾಡ್ಗಾಕು ನಮ್ಮನ್ ಕರೀತಾರೆ. ಮೊನ್ನೆ ಎಣಾನು ಸುಟ್ಟು ಬಂದೆ ಅಂತ ಇಟ್ಕೊಳ್ಳಿ. ಆದ್ರೆ ಅಂಕಲ್, ನಿಮ್ಗೊಂದ್ ವಿಷಯ ಗೊತ್ತಾ? ಇವತ್ತು ನಿಮ್ ಹತ್ರ ಇರೋ ದುಡ್ಡು ಬಂಗಾರ ಎಲ್ಲ ಕಿತ್ಕೋಬೇಕು ಅಂತ ನಿಮ್ಗಾಗದೆ ಇರೋ ಜನ ನಿಮ್ ಮನೆಗ್ ನುಗ್ತಿದಾರಂತೆ. ನನಗ್ ಯಾರಿಂದನೋ ಸುದ್ದಿ ಬಂತು ಅಂಕಲ್. ನನಗೆ ಈ ಊರ್ನಾಗೆ ಧರ್ಮರಾಯ ಅಂತ ಕರೀತಾರೆ 90%. ಯಾವ 10% ಏನು ಅಂದ್ರೆ ನಾವ್ಯಾಕೆ ಎದರ್ಬೇಕು? ಅದು ನಮ್ಮನೆ ಕನ್ನ ಹಾಕೋದು ಅಂದ್ರೆ ಸಾಧ್ಯವಿಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ ಅಂಕಲ್, ಆದ್ರೆ ನೀವ್ ಸ್ವಲ್ಪ ಹುಷಾರಾಗಿರಿ. ಬೆನ್ನಲ್ಲಿರಿಯೋ ಜನ ತುಂಬಾ ಇದಾರೆ ಅಂಕಲ್. ಅಯ್ಯೋ, ನಿನ್ನೊಂದು ದೊಡ್ಡ ಕತೆ ಆಯ್ತು. ಬೆನ್ನಲ್ಲಿ ಇರಿಯೋದಿರ್ಲಿ, ಎದುರುಗಡೆ ಚಾಕು ತಗೊಂಡು ಎದೆ ಹಿರಿಯ ಜನ ಇದ್ದಾರೆ. ಆದ್ರೆ ಎದುರಿಲ್ಲ ಸುಳ ಮಗ ನಾನು. ಒಂದೊಂದು ಸಾರಿ ನೀನ್ ಹೇಳೋ ಮಾತು ನಿಜಾನೇ ಅದೇ. ಸಂಜೆ ನಾನು ಅಲ್ಲಿ ಬೆಂಕಿ ಇಡಕ್ ಬೇರೆ ಹೋಗ್ಬೇಕು. ಆ ಬೇವರ್ಸಿ ನನ್ನ ಮಗ ಸಂಜೆ ಬೇರೆ ಊರಾಗಿಲ್ಲ. 2 ದಿನದಿಂದ ಕೈಯಾಗ ಸಿಗ್ತಾ ಇಲ್ಲ ಅವ. ನೀನೊಂದು ಕೆಲಸ ಮಾಡು, ನನ್ನ ಹತ್ರ ಇರೋದನ್ನೆಲ್ಲ ಪೆಟ್ಟಿಗೆಲ್ ಹಾಕಿ ನಿನ್ನ ಮನೆ ಕಳಿಸ್ಬಿಡ್ತೀನಿ. ಬೆಂಕಿ ಇಟ್ಟು ಕೂಡಲೇ ಹಂಗೆ ಬಂದು ಅಷ್ಟನ್ನು ನನ್ನ ಹೆಂಡತಿ ಮನೆಗೆ ಸಾಗಿಸ್ಬಿಡ್ತೀನಿ. ನನ್ನ ಮಕ್ಕಳ ಅದೇನ್ ಕಿತ್ಕಾತಾರ ಕಿತ್ಕೊಳ್ಳಿ. ಅಂಕಲ್, ನನ್ ಮೇಲ್ ನಿಮ್ಗೆ ಅಷ್ಟೊಂದ್ ನಂಬಿಕೆನಾ? ನಾನ್ ಎಂಬೋದೇ ಹೆಣ್ಣು ಮಕ್ಕಳನ್ನಲ್ವಾ? ಅಷ್ಟಿದ್ಮೇಲೆ ನಿಮ್ ಇಷ್ಟ. ಬೇಗ ಯಾರಿಗೂ ಗೊತ್ತಾಗದೆ ಇದ್ದ ಹಾಗೆ ಎಲ್ಲ ಸಾಗಿಸ್ಬಿಡಿ ಅಂಕಲ್. ನಿಮ್ ಮನೇಲೇ ಇರು. ನಾನು ಗುಲ್ಗಂಜಿ ಕೈಲಿ ಪೋಸ್ಟ್ನ ಪಾರ್ಸಲ್ ಕಳಿಸ್ತೀನಿ. ಹುಷಾರು. ಅದ್ರಾಗ ಚಿನ್ನ ಬೆಳ್ಳಿ 500 ಲಕ್ಷಾಂತರ ರೂಪಾಯಿಂದ ನೋಟ್ ಇರ್ತದೆ. ಹೆದರ್ಕೊಂಡು ನೀನ್ ಯಾರಿಗೂ ಬಾಯಿ ಬಿಟ್ಟು ಬಿಡ್ಬೇಡ. ಸೋನು, ನಿನ್ನ ನಂಬಿದ್ದೀನಿ. ಏನ ನಿಜವಾಗ್ಲು? ಸೋನಮ್ಮ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಇದ್ ಬದ್ದು ವಿಚಾರನೆಲ್ಲ ನಿನ್ನ ಹತ್ರ ಹೇಳ್ಬಿಟ್ಟಿದ್ದೀನಿ. ಇನ್ನು ಜನ ಕಾಮನ ಬದಲಿಗೆ ನನ್ನನ್ನು ಸುಟ್ಟು ಬಿಟ್ಟ. ಜೋ ಸಂಕೇಶಿ, ನಿನ್ಗಷ್ಟು ಭಯ ಆಗಿದ್ರೆ ನೀನ್ ನಮ್ಮನೆ ಹತ್ರ ಇರು. ಕಡೆಗ್ ನೀನ್ ಮುಗಿಸ್ ಬಂದ್ಮೇಲೆ ಅವ್ರವ್ರ ಹಣ ಅವ್ರವ್ರಿಗೆ ಹಂಚ್ಬಿಡು. ಪ್ರಾಯಶ್ಚಿತ್ತ ಆಗುತ್ತೆ. ನಡಿ, ನಿಮ್ ಯಜಮಾನ ಬರ ಹೊತ್ತಾಯ್ತು, ಬೇಗ ಹೋಗು. ಇನ್ನ ಜನ್ಮ ಹೋದ್ರು ಇಂಥ ಮನುಷ್ಯನ ಸಹವಾಸನೆ ಮಾಡೋದಿಲ್ಲ. ಸೋನಮ್ಮ, ನಾನಿನ್ ಬರ್ತೀನಿ. ಜೋ ಸರಿ, ನಡಿ ನಡಿ. ನೀನ್ ಹುಷಾರು. ಕಲ್ಲಣ್ಣ, ಎಲ್ಲ ನಾನ್ ಹೇಳ್ದ ಹಾಗೆ ಮಾಡಿದ್ದೀರಲ್ಲ? ಹೌದವ್ವ. ಮಲ್ಲಣ್ಣ ಕಾಮಣ್ಣನ ಮಧ್ಯ ನಾಡ್ಬಂಬಿಟ್ಟಾನೆ. ಬಸವ ಸುತ್ತ ಪೆಟ್ರೋಲ್ ಸುರಿದು ಸಾರ್ಸ್ದಂಗ್ ಮಾಡವನೆ. ಸದಾಶಿವಪ್ಪನೇ ಮಗಳ ಕೈಲಿ ಅದ್ರ ಮೇಲೆ ರಂಗೋಲಿ ಬಿಡಿಸವ್ರೆ.
ಹುಲ್ಗುಂಜಿ ಕರ್ಕೊಂಡು ಬರ್ತಾನೆ. ಈ ಸಾರ್ಸಿರೋ ಹಂಗೆ ಕಾಣೋ ಪೆಟ್ರೋಲಿನ ಮೇಲೆ ಸರಿಯಾಗಿ ನಿಲ್ಸ್ತಾನೆ. ಆಮೇಲೆ ಸರಿ ಅಣ್ಣಯ್ಯ ಬರ್ತಾ ಇದ್ದಾನೆ. ಎಲ್ಲಿ ಹುಡುಗರ ಕೈಲಿ ಬೇಗ ಕೂಗ್ಸು, ಕೈ ತಟ್ ಕೂಗಿಸ್ಬಿಡು. ಕಾಮಣ್ಣ ಮಕ್ಕಳು ಮಕ್ಕಳು ಏನೇನು ಕದ್ದರು, ಸೌದೆ ಬೆಣ್ಣೆ ಕದ್ದರು, ಆ ಸತಿ ಕಾಮಣ್ಣ ಹಂಗಾಯ್ತು. ಈ ಸತಿ ಕಾಮಣ್ಣ ಹಿಂಗಾಯ್ತು. ಬರಬೇಕು ಅಣ್ಣಯ್ಯನವರು ಹಚ್ಚಬೇಕು ತಮ್ಮ ಅಮೃತ ಹಸ್ತದಿಂದ ಬೆಂಕಿ. ಮಹಾಜನಗಳೇ, ಇವತ್ತು ನನಗೆ ಬರಕ್ಕೆ ಟೈಮ್ ಇರಲಿಲ್ಲ ಬೆಂಕಿ ಹಚ್ಚೋದಕ್ಕೆ. ಇನ್ನು 3-4 ಕಡೆ ಬೆಂಕಿ ಹಚ್ಚಬೇಕಾಗಿತ್ತು. ಇವತ್ತು ಡೆಲ್ಲಿಯಿಂದ ನಮ್ಮ ರಾಜಕೀಯ ಮುಖಂಡರು ಟೆಲಿಗ್ರಾಮ್ ಕೊಟ್ಟವರೇ, ನೀ ಬರಲೇಬೇಕು, ಕರ್ನಾಟಕದಲ್ಲಿ ಮಂತ್ರಿಮಂಡಲ ಬದಲಾವಣೆ ಮಾಡಬೇಕಾಗಿದೆ, ನೀ ಯಾರ ಹೆಸರು ಸೂಚನೆ ಮಾಡ್ತೀಯೋ ಅವ್ರನ್ನೇ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅಂದ್ರು. ನೋಡ್ರಿ, ನಿಮ್ಮ ಗ್ರಾಮದಲ್ಲಿ ಹುಟ್ಟಿದ ನನ್ನ ಮರ್ವಾದೆ ಎಷ್ಟಿದೆ. ಇವತ್ತು ಒಂದು ರಾಜ್ಯದ ತೀರ್ಮಾನ ಮಾಡ್ಬೇಕಾದ್ರೆ ನಾನು ಬೇಕು ಅಂದಾಗ ನಮ್ಮ ಹುಡುಗರಿಗೆ ಮರ್ಯಾದೆ ಕೊಟ್ಟು ನಾನು ಬಂದಿದ್ದೀನಿ. ಎಂತ ಭಾರಿ ಕೆಲಸ ಇದ್ರೆ ಬಿಟ್ಟು. ಮಹಾಜನಗಳೇ, ಅವತ್ತು ಶಿವ ಕಾಮನನ್ನು ಸುಟ್ಟ. ಇವತ್ತು ನಾನು ನಿಮ್ಮ ಎಲ್ಲರ ಪರವಾಗಿ ಸುಡ್ತಾ ಇದ್ದೀನಿ. ನೀವೆಲ್ಲ ಸ್ವಲ್ಪ ದೂರ ಇರಪ್ಪ. ಮನ್ಮಥ ತಪ್ಪು ಮಾಡಿದ್ದಕ್ಕೆ ಈಶ್ವರ ಅವನ 3ನೇ ಕಣ್ಣು ತೆಗೆದು ಸುಟ್ಟ ಅಂತ ಒಂದು ಕಥೆ ಅದೇ. ಆದ್ರೆ ಮನುಷ್ಯತ್ವ ಮರೆತಿರುವವರನ್ನ ಕಾನೂನು ಏನೂ ಮಾಡೋಕ್ಕಾಗ್ತಿಲ್ಲವಾದ್ದರಿಂದ ಇಂದಿನ ಯುವಕರು ಮುಂದಾಗಬೇಕು, ಮುಂದಾಗಿ ಸುಡಬೇಕು. ಅಂಕಲ್ ಬನ್ನಿ, ಈ ರಂಗೋಲಿ ಮೇಲೆ ನಿಂತ್ಕೊಂಡು ಈ ನಿಮ್ ಲೈಟರ್ ನಿಂದ ಬಲ್ಗೈಲಿರೋ ಪಂಚ್ ಹಚ್ಚಿ ನಾನು ಎಲ್ರನ್ನ ದೂರ ಕಳಿಸಿರ್ತೀನಿ. ಎಲ್ಲರೂ ದೂರ ಹೋಗಿ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಅಂಕಲ್, ನಾನು ಹೆಂಗ್ಸಲ್ವಾ, ನಾನು ಸ್ವಲ್ಪ ದೂರನೇ ನಿಂತಿರ್ತೀನಿ. ಯಾಕೆ ಹೆದರ್ಕದೀರಮ್ಮ? ಬೆಂಕಿ ಹಚ್ಚಕ್ ಮುಂಚೆ 4 ಮಾತು ನಾನು ಹೇಳ್ತೀನಿ, ನೀನು ಹೇಳು. ಆಯ್ತು ಅಂಕಲ್, ಧಾರಾಳವಾಗಿ. ಅಣ್ಣ ತಮ್ಮನಿರೇ, ಅಕ್ಕ ತಂಗಿರೇ, ಸಮಾಜದಲ್ಲಿ ಇಂದು ವರದಕ್ಷಿಣೆಯನ್ನು ಭೂತ ಬೃಹದಾಕಾರವಾಗಿ ಬೆಳೆದು ನಿಂತದೆ. ಇದು ಇಂದಿನ ನಮ್ಮ ಅಕ್ಕ ತಂಗಿರು ಅಂದ್ರೆ ತರುಣಿಯರು ಧಿಕ್ಕರಿಸಿ ನಿಂದಿರಬೇಕು. ಅಂದಾಗ ಸಮಾಜ ಉದ್ಧಾರ ಆಗ್ತದೆ. ವರದಕ್ಷಿಣೆ ತಗೊಳ್ಳೋರು ಸಹಿತ ವಿಚಾರ ಮಾಡಬೇಕಾಗಿದೆ. ಅಕಸ್ಮಾತ್ ನಿಮ್ಮ ಅಕ್ಕ ತಂಗಿರಿಗೆ ನೀವು ಮದುವೆ ಮಾಡಿಕೊಡ್ಬೇಕಾದ್ರೆ ನಿಮ್ಮ ರೊಕ್ಕ ಎಷ್ಟು ಖರ್ಚಾಗ್ತದೆ ಅನ್ನೋದನ್ನ ವಿಚಾರ ಮಾಡಬೇಕಾಗ್ತದೆ. ಈ ವಿಚಾರವಂತರು ಇಂಥ ಕೆಲಸ ಮಾಡೋದಿಲ್ಲ. ಒಟ್ಟ ನಾನು ಹೇಳ್ತೀನಿ, ಲಂಚಕೋರನ್ನ, ದೇಶದ್ರೋಹಿಗಳನ್ನ, ವರದಕ್ಷಿಣೆ ತಗೊಳ್ಳೋರನ್ನ ಈ ಕಾಮಣ್ಣನ ಹೆಂಗ್ ಸುಟ್ರಿ, ಇವತ್ತು ಹೆಂಗ್ ಸುಡ್ತಾ ಇದೀರಿ, ಹಂಗೆ ಸುಡಬೇಕು. ಅಂದಾಗ ದೇಶ ಬಾಬಾ